ಅದು ಪ್ರವಾಸಿಗರ ಹಾಟ್ ಫೇವರಿಟ್ ಪ್ಲೇಸ್. ತಂಪಾದ ವಾತಾವರಣದ ಮೂಲಕ ಲಕ್ಷಾಂತರ ಪ್ರವಾಸಿಗರನ್ನ ಆಕರ್ಷಿಸೋ ಪ್ರವಾಸಿ ತಾಣ. ಆ ಪ್ಲೇಸ್ಗೆ ಒಮ್ಮೆ ಭೇಟಿ ನೀಡಿದ್ರೆ ವಾಪಸ್ ಬರೋಕ್ ಮನಸ್ಸೇ ಆಗಲ್ಲ. ಹೀಗೆ ಹಲವು ವಿಶೇಷತೆಗಳನ್ನ ಹೊಂದಿರುವ ಆ ಸುಂದರ ತಾಣ ಇದೀಗ ಮತ್ತಷ್ಟು ಕಂಗೊಳಿಸ್ತಾ ಇದೆ. ಹೊಸದಾಗಿ ನಿರ್ಮಾಣವಾಗ್ತಿರೋ ಉದ್ಯಾನವನದಲ್ಲಿ ಆಟ ಆಡ್ತಿರೋ ಪುಟಾಣಿಗಳು, ಪಾನಿಪುರಿ, ಗೋಬಿ ಮಂಚೂರಿ, ವಡಾಪಾವ್ ತಯಾರಿಸ್ತಿರೋ ವ್ಯಾಪಾರಿಗಳು. ಇದು ಕಡಲ ನಗರಿ ಕಾರವಾರದಲ್ಲಿ ಕಂಡುಬರೋ ದೃಶ್ಯ. ಇಲ್ಲಿನ ರವೀಂದ್ರನಾಥ್ ಕಡಲ ತೀರ ಪ್ರವಾಸಿಗರ ನೆಚ್ಚಿನ ತಾಣ. ಇದೀಗ ಇಲ್ಲಿನ ಮಕ್ಕಳ ಉದ್ಯಾನ ಫುಡ್ ಕೋರ್ಟ್ ಶುರುವಾಗಿದ್ದು ಮತ್ತಷ್ಟು ಜನರನ್ನ ಆಕರ್ಷಿಸುತ್ತಿದೆ. ಈ ಹಿಂದೆ ಬೀಚ್ಗೆ ಬಂದವರು ಏನಾದ್ರೂ ತಿನ್ಬೇಕು ಅಂದ್ರೆ ತುಂಬಾ ದೂರ ಹೋಗ್ಬೇಕಿತ್ತು. ಆದ್ರೀಗ ಬೀಚ್ನಲ್ಲಿಯೇ ಚಾಟ್ಸ್ ಅಂಗಡಿಗಳಿಗೆ ವ್ಯವಸ್ಥಿತವಾಗಿ ಜಾಗ ನೀಡಿದ್ದು ಪ್ರವಾಸಿಗರಿಗೆ ಅನುಕೂಲವಾಗುವಂತೆ ಫುಡ್ ಕೋರ್ಟ್ ನಿರ್ಮಿಸಲಾಗಿದೆ. ಇದರ ಪಕ್ಕದಲ್ಲೇ ಮಕ್ಕಳ ಉದ್ಯಾನವನ್ನ ಸಹ ನಿರ್ಮಾಣ ಮಾಡಲಾಗಿದೆ. ಮಕ್ಕಳುಗಳಿಗೆ ಒಂದು ಆಟ ಆಡಲಿಕ್ಕೆ ಅಲ್ಲೊಂದು 25 ಲಕ್ಷ ಪ್ರವಾಸೋದ್ಯಮ ಇಲಾಖೆಯಿಂದ ಬಂದಂಥ ಅನುದಾನದಲ್ಲಿ ಒಂದು 12 ವರ್ಷದ ಮಕ್ಕಳು ಆಟ ಆಡಲಿಕ್ಕೆ ಆಗುವಷ್ಟು ಒಂದು ಮಕ್ಕಳ ಆಟಿಕೆಗಳನ್ನ ಸಹ ಅಳವಡಿಸಿದ್ದೀವಿ. ಆದ್ದರಿಂದ ಈಗ ಫ್ಯಾಮಿಲಿ ಜೊತೆ ಬಂದು ಅವರೊಂದು ತಿಂಡಿ ತಿನ್ನುವಂಥದ್ದು ಮತ್ತು ಮಕ್ಕಳನ್ನ ಆಟ ಆಡಿಸ್ಕೊಂಡು ಮತ್ತು ಬೀಚನ್ನು ನೋಡಿ ಅಲ್ಲಿಂದ ಹೋಗೋದಕ್ಕೆ ಭಾಳಷ್ಟು ಅನುಕೂಲ ಆಗಿದೆ. ಕಡಲ ತೀರದಲ್ಲಿ ಯಾವುದೇ ತೆರಿಗೆ ವಿಧಿಸದೆ ಚಾಟ್ಸ್, ಐಸ್ ಕ್ರೀಮ್ ಹಾಗೂ ಕೂಲ್ ಡ್ರಿಂಕ್ಸ್ನ 20ಕ್ಕೂ ಹೆಚ್ಚು ಅಂಗಡಿಗಳಿಗೆ ಜಾಗ ಕೊಡಲಾಗಿದೆ. ಫುಡ್ ಕೋರ್ಟ್ನಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು ಸ್ವಚ್ಛತೆ ಕಾಪಾಡುವಂತೆ ಅಂಗಡಿ ಮಾಲೀಕರಿಗೆ ಸೂಚನೆ ನೀಡಲಾಗಿದೆ. ಜೊತೆಗೆ ಪ್ರವಾಸಿಗರಿಗೆ ಅನುಕೂಲಕ್ಕೆ ತಕ್ಕಂತೆ ಬೈಕ್ ಹಾಗೂ ಕಾರುಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಒದಗಿಸಲಾಗಿದೆ. ಜಿಲ್ಲಾಡಳಿತದ ಈ ಕಾರ್ಯಕ್ಕೆ ಪ್ರವಾಸಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಆಟ ಆಡ್ಲಿಕ್ಕೆ ಎಲ್ಲ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ತಿಂಡಿ ಗಿಂಡಿ ಏನಾದರೂ ಬೇಕಾದ್ರೆ ಮೇನ್ ರೋಡ್ ದಾಟಿ ಹೋಗಬೇಕಿತ್ತು, ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಎಲ್ಲ ಒಂದೇ ಹತ್ತಿರದಲ್ಲಿ ಮಾಡಿದ್ದಾರೆ. ನಗರಸಭೆ ಮತ್ತು ಜಿಲ್ಲಾ ಅಧಿಕಾರಿಗಳು ಒಳ್ಳೆಯ ಒಂದು ಬೆಳವಣಿಗೆ ತಗೊಂಡಿದ್ದಾರೆ. ಇನ್ನು ಬೀಚ್ನಲ್ಲಿ ಮಕ್ಕಳ ಉದ್ಯಾನವನ ಹಾಗೂ ಫುಡ್ ಕೋರ್ಟ್ ನಿರ್ಮಾಣವಾಗಿರುವುದು ಕಾರವಾರಿಗರಿಗೂ ಸಂತಸ ತಂದಿದೆ. ಖುಷಿಯಾಗಿ ಬೀಚ್ಗೆ ಬಂದು ಎಂಜಾಯ್ ಮಾಡುವುದರ ಜೊತೆಗೆ ಚಾಟ್ಸ್ ಅನ್ನ ಸವಿದು ಜನ ಟೈಮ್ ಪಾಸ್ ಮಾಡಿ ಹೋಗ್ತಿದ್ದಾರೆ. ಸಂದೀಪ್, TV9 ಕಾರವಾರ.